ನೈಟ್ ಟ್ಯೂಷನ್ನು. ಔಟ್ಡೋರ್ ಬೇರೆ, ಬೆಳ್ದಿಂಗ್ಳು, ವೆದರ್ ಬೇರೆ ಸೂಪರಾಗಿದೆ, ಎಫೆಕ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ. ಏನಪ್ಪ ಭುವನ, ಯಾರು ಕಳಿಸಿದ್ದು? ಊರ್ಮಿಳನಾ? ಓಹೋ, ಸೀರೆ ಕೊಡಕ್ಕ ಅಥವಾ ಬ್ಲೌಸ್ ಕೊಡಕ್ಕ? ಬನ್ರಪ್ಪ ಎಲ್ಲ. ರಮೇಶ, ಊರ್ಮಿಳಾ, ಬಚ್ಚಿ. ಶಿಗ್ದಣಿಗಳೇ, ಏನಾಯ್ತು? ಯಾಕೆ ಎಲ್ರೂ ಕರಿತಾ ಇದ್ದೀರಾ? ದಣ್ಗಳೇ, ಎಂತಾಯ್ತು? ಯಾಕೆ ಹಿಂಗೆ ಕೂಕೋತಿದ್ರಿ? ನೋಡಿ ನೋಡಿ ಇಲ್ಲಿ, ಈಗೇನು ಹೇಳ್ತೀರಾ ನೀವಿಬ್ರು? ಏನು ಮಾಡ್ತಿದ್ರಿ ಇಲ್ಲಿ? ಅಲ್ಲ ಭುವನ್, ನನ್ನ ನಿದ್ದೆ ಮಾಡಿಸ್ಬಿಟ್ಟು ನೀವು ಇಲ್ಲಿ ಬಂದು ಏನು ಮಾಡ್ತಾ ಇದ್ದೀರಾ? ನಿಮ್ಮನ್ನ ನಾನು ನಂಬಿದ್ದೀನಿ ಅಂದರೆ ಈ ರಾತ್ರಿ ನೀವು ಛೇ. ಭುವನ, ಇದೆಂಥದ್ದು? ರಾತ್ರಿ ಆದ್ರೆ ನಿಮ್ದೇ ರಾಮಾಯಣ ಶುರುವಾಗ್ತಿತ್ತಲ್ಲ ಇಲ್ಲಿ. ಭುವನ, ನಾಚಿಕೆ ಆಗ್ತಿದೆ ನನಗೆ. ಶ್ರದ್ಧಾ ಮೇಡಮ್ನ ರಾತ್ರಿ ಹೊತ್ತು ಹೊರಗಡೆ ಕರ್ಕೊಂಡ್ಬಂದು ಚಕ್ಕಂದಾಡಕ್ಕೆ. ಪಚ್ಚಿ, ಮೇಡಮ್ ಎಂತ ಮಾಡ್ತಾರೆ ಮಾರಯ್ಯ? ಇವ ಹೇಳ್ಕೊಬಂದು ಹಿಂಸೆ ಕೊಟ್ರೆ ಎಲ್ಲ ಭುವನದ ಮೇಲೆ ಹೇಳ್ತಾರಲ್ಲ. ಅಕ್ಕ ಎಂತಕ್ಕೆ ಈ ರಾತ್ರಿ ಬತ್ತಾಳೆ ಕೇಳಿ? ನಾವೇನು ಕೇಳೋದು? ಇರಿ, ಅಪ್ಪಾಜಿನೇ ಕರಿತೀನಿ. ಇದಕ್ಕೆಲ್ಲ ಅವರೇ ಸರಿ. ಇವತ್ತು ಈ ನಾಟಕಕ್ಕೆ ತೆರೆ ಬೀಳಲೇಬೇಕು. ಚಿಕ್ಕದಣ್ಗಳೇ, ಅವ್ರನ್ನ ಮಾತ್ರ ಈಗ ಎಬ್ಬಿಸ್ಬೇಡಿ. ತಲೆನೋವು ಅಂತೇಳಿ ಮಾತ್ರ ನಂಗೆ ಮಲಗಿದ್ರು. ಎಂಥ ಪಂಚಾಯತ್ ಇದ್ರು ಬೆಳಿಗ್ಗೆ ಕಾಂಬ. ಅಯ್ಯೋ, ಬೆಳಿಗ್ಗೆ ಹೊತ್ತಿಗೆ ಹೊಸ ಕತೆ ಕಟ್ಬಿಡ್ತಾರೆ ಇವರಿಬ್ರು. ಸತ್ಯ ಏನು ಅಂತ ಇವಾಗಲೇ ಹೇಳಿ. ಹೇಳಿ, ಏನು ಇಷ್ಟೊತ್ತಲ್ಲಿ ಇಲ್ಲಿ? ಏ ಶ್ರದ್ಧಾ, ನನ್ನ ಗಂಡನ ಕರ್ಕೊಂಬಂದು ಏನೇನಿದೆ ಇಷ್ಟೊತ್ತಲ್ಲಿ? ರಮೇಶಣ್ಣ, ನೀವು ನನ್ನ ನಂಬಲ್ವಾ? ಈ ಥರ ಇಷ್ಟೊತ್ತಲ್ಲಿ ರಾತ್ರಿ ಎಲ್ಲ ಓಡಾಡೋದು ಇದೇ ಮೊದಲನೇ ಸಲಿನಾ? ಇದಕ್ಕಿಂತ ಮುಂಚೆ ನೀವು ನೋಡಿದ್ದೀರ ತಾನೆ? ಗದ್ದೆಗೆ ನೀರು ಕಟ್ಟಕ್ಕೆ ಹೋಗಿದೆ. ಓಹೋ, ಗದ್ದೆಗೆ ನೀರು ಕಟ್ಟೋದಕ್ಕೆ ಹೆಣ್ಮಕ್ಳು ನಿನ್ನ ಜೊತೆಗೆ ಬರಬೇಕಾ? ಊರ್ಮಿಳ ಏನು ಸತ್ತೋಗಿದ್ಲ? ನೋಡಿ, ಇದರಲ್ಲಿ ಭುವನ್ದೇನು ತಪ್ಪಿಲ್ಲ. ಗದ್ದೆಗೆ ಹೋಗ್ಬೇಕು, ಟಾರ್ಚ್ ಕೊಡಿ ಅಂತ ಕೇಳಿದ್ರು. ಒಬ್ಬರೇ ಇಷ್ಟೊತ್ತಲ್ಲಿ ಟಾರ್ಚ್ ಇಟ್ಕೊಂಡು ಗದ್ದೆ ನೀರು ಕಟ್ಟಕ್ಕಾಗಲ್ಲ. ಅದಕ್ಕೆ ನಾನು ಜೊತೆಗೆ ಬರ್ತೀನಿ ಅಂದೆ. ಇವರೇನೋ ಬೇಡ ಅಂತಾನೆ ಅಂದ್ರು, ಆದರೆ ನಾನೇ ಮಾತು ಕೇಳದೆ ಹೋದೆ. ಸಾಕಾ? ಏನು ಅವಕಾಶ? ನಿನ್ನ ಮಿಡ್ ನೈಟ್ ಚೆಲುವೆನ ಇಲ್ಲೇ ಮನೆ ಮುಂದೆ ಹೂತ್ ಹಾಕ್ಬಿಡ್ತೀನಿ. ಹುಷಾರ್. ಐ, ನಿನ್ನ ಮೇಲಿರೋ ಸಿಟ್ಟನ್ನ ತುಂಬ ತಡ್ಕೊಂಡು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ನೀನು ಈ ಮನೆಗೆ ಬರೋದಕ್ಕೆ ಅತಿ ದೊಡ್ಡ ಕಾರಣ ನಾನು ಅಂತ. ನನ್ನ ಮೇಲೆ ನನಗೆ ಸಿಟ್ಟು ಬರ್ತದೆ. ಆ ಸಿಟ್ಟೇನಾದ್ರೂ ಜಾಸ್ತಿ ಆದರೆ ನಿನಗೆ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಪಾಡಿ ನೀನು ಸುಮ್ಮನೆ ಬಿಡು, ಜಾಸ್ತಿ ಮಾತಾಡ್ಬೇಡ. ಯಾರಿಗೋ ಹೆದರ್ಸ್ತಿದ್ಯಾ? ಇಂಥ ಎಷ್ಟು ಕಿಲಾಡಿ ಆಟ ಆಡಿಲ್ಲ ನಾನು. ನೀನು ಏನು ಕಿತ್ಕೊಳ್ಳೋಕ್ಕಾಗದೇ ಇರೋಷ್ಟು ನಂಬಿಕೆನ ಆಲ್ರೆಡಿ ಶಂಕರಣ್ಣಯಿಂದ ಪಡ್ಕೊಂಡ್ಬಿಟ್ಟಿದ್ದೀನಿ. ಸುಮ್ಮನೆ ಇಲ್ಲಿಂದ ಗೇಟ್ ಪಾಸ್ ತೊಗೋಬೇಡ. ಕದ್ದು ಮುಚ್ಚಿ ಹೊಟ್ಟೆಗೆ ತಿನ್ಕೊಂಡು ಆಟ ಆಡ್ಕೊಂಡಿರೋ. ನಾನು ಹೆಲ್ಪ್ ಮಾಡ್ತೀನಿ. ನನಗೆ ಬೇಜಾರಾದಾಗ ನೀನು, ನಿನಗೆ ಬೇಜಾರಾದಾಗ ನಾನು.
ಏಯ್, ನೀರು ಪೂರ್ತಿ ಬಿಟ್ಟಾಯ್ತು ಅನ್ಕೋ. ಈಜಿ ದಡ ಸೇರ್ತೀಯೋ ಅಥವಾ ಉಸಿರು ಕಟ್ಟು ಸಾಯ್ತೀಯೋ ನಿನಗೆ ಬಿಟ್ಟಿದ್ದೆ. ಏ ಪಚ್ಚಿ, ಮನೆಗೆ ಅಂತ ಕೂತ್ಕೊಂಡಿದ್ಯಾ? ನಿನ್ನೆ ರಾತ್ರಿ ಅಂತೂ ಕೆಲಸ ಇತ್ತು, ಹೊರಗೋಯ್ಕಂತಿದ್ದೆ, ಬೇಗ ಎಬ್ಸಂತಿದ್ದೆ. ಎಂತಕ್ಕೆ ಮನೆ ಕೂತ್ಕೊಂಡಿದ್ದೆ? ಏ ಪಚ್ಚಿ, ಮೊದ್ಲೇ ನಂಗೆ ಮಂಡಿ ಹಾಳಾಯ್ತಿಲ್ಲ, ಅದ್ರಿಗೂ ಮನೆ ಕೂಕೊಂಡು ನಿನ್ನ ಮುಖ ಕಂಡು ನಂಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಏನಾರು ಹೋಗಿ ಮನೆ ಕೆಲಸ ಮಾಡ್ಕೊಬಾ, ಹೋಗ್. ರಾತ್ರಿ ಎಲ್ಲ ಕೆಟ್ಟ ಕನ್ಸು ಬಿದ್ದು ನನ್ನ ತಲೆಯೆಲ್ಲ ಕೆಟ್ಟೋಯ್ತು. ನಿನ್ನೊಟ್ಟಿ ಜಗಳ ಮಾಡ್ಕೊಂಡು ಇದ್ದು ನೆಮ್ಮದಿ ಹಾಳು ಮಾಡ್ಕೊಂಡು ನಂಗಂತೂ ಖುಷಿ ಇಲ್ಲ. ನಿಂಗೆ ಹೇಳ್ತನಲ್ಲ, ನಾನು ಎತ್ಕೊಂಡು ಎಲ್ಲರೂ ಹೋತಿ ಅಷ್ಟೇ. ಏ ಕೂಸ, ಬೈಲಿ ಕೂತ್ಕ ಕೂತ್ಕ. ಎಂತ ಅಂದೆ? ಎಂತ ಕೆಟ್ಟ ಕನ್ಸು ಬಿದ್ದಿತ್ತಾ? ನನಗೂ ಅದೇ ಆಯ್ತು ಮರೈತಿ. ಅದಕ್ಕೆ ಎಂತ ಮಾಡೋಕ್ಕೂ ಮನಸ್ಸಿಲ್ಲ. ನಿಂಗೂ ಕೆಟ್ಟ ಕನ್ಸು ಬಿತ್ತ? ಎಂತ ಕನ್ಸು ಮರೆ? ನೀ ಮೊದಲೇಳು, ಆಮೇಲೆ ನಾ ಹೇಳ್ತೆ. ನೀ ಮೊದಲು ಹೇಳು. ನನ್ನ ಕನಸಲ್ಲಿ ಶ್ರದ್ಧಾ ಮೇಡಮ್ ಬಂದಿದ್ರಾಯ್ತು ಮರೈತಿ. ಹಾಯ್, ಎಂತ ಶ್ರದ್ಧಾ ಮೇಡಮ್ ಕನ್ಸ ಬಂದ್ರೆ ಅದು ಕೆಟ್ಟ ಕನ್ಸ? ಒಳ್ಳೆ ಕನ್ಸಲ್ದ? ಒಬ್ಬರೇ ನನ್ನ ಜೊತೆ ಬಂದಿದ್ರೆ ಒಳ್ಳೆ ಕನಸಾಯಿತು. ಆದ್ರೆ ಅವ್ರು ಬಂದಿದ್ದು ಆ ಭೂವಿ ಒಟ್ಟಿಗೆ. ಚಿಕ್ಕ ದಣಿಗಳ ಜೊತೆಗ? ಕನಸಲ್ಲಿ ಶ್ರದ್ಧಾ ಮೇಡಮ್ ಒಟ್ಟಿಗೆ ಓಡೋದವ ಅವ. ಅವಂಗೆ ಎಂತ ಮರ್ಯಾದೆ ಕೊಡೋದು, ಚಿಕ್ಕದಣಿ ಅಂತ. ಎಂತ ಓಡಿ ಹೋತಿದ್ರಣ್ಣ? ಹೌದು ಮರೈತಿ. ರಾತ್ರಿ ಶ್ರದ್ಧಾ ಮೇಡಮ್ ಕರ್ಕೊಂಡವ ಹೊಳೆ ದಂಡೆ ಹತ್ರ ಓಡೋತಿದ್ದ. ಹಂಗೆ ಕನ್ಸು ಬಿದ್ದಿತ್ತು. ಶ್ರದ್ಧಾ ಮೇಡಮ್ಗೆ ನನ್ನ ನೆನಪು ಒಂಚೂರು ಬಂದಿಲ್ಲ. ಆದರೂ ಅವ್ರ ಮುಖದಲ್ಲಿ ಒಂಚೂರು ನೋವಿತ್ತು. ಇವ್ರಿಗೆ ಇಷ್ಟ ಇಲ್ಲ ಅಂತಂದ್ರು ಆ ಭೂವಿ ಓಡಿಸ್ಕೊ ಹೋಗ್ತಿದ್ದ. ಈ ಕನ್ಸು ಸತ್ಯ ಆತಿಲ್ಲ, ನಾ ಬೇಕಾದ್ರೆ ಬರ್ದು ಕೊಡ್ತೀನಿ ನಿಂಗೆ. ಏ ಸುಮ್ಮನೆ ಮರೈತಿ. ಬೆಳಗ್ಗೆ ಜಾವತ್ ಕನ್ಸು ನಿಜ ಆಯ್ತು ಅಂತ ಎಲ್ರು ಹೇಳ್ತಿರು. ನನಗೊಂದೊಮ್ಮೆ ಹೆದರಿಕೆ ಆತಿತ್ತು. ಅಯ್ಯೋ ಆತಿಲ್ಲ ಮಾರೆ, ಸತ್ಯ ಆತಿಲ್ಲ. ಅದು ಹೆಂಗೆ ಹೇಳ್ತೆ? ಎಂತಕ್ಕಂದ್ರೆ ಶ್ರದ್ಧಕ್ಕ ಬೆಳಗಿನ ಜಾವ ನನ್ನ ಕನ್ಸಲ್ಲಿ ಬಂದಿರ್, ಅದಕ್ಕೆ. ನಿನಗೂ ಅದೇ ಕನ್ಸು ಬಿದ್ದಿತ್ತಾ? ನನ್ನ ಕನ್ಸಂಗೆ ಶ್ರದ್ಧಕ್ಕಂಗೂ ರಾಜ್ಕುಮಾರಂಗೂ ಮೋದಿ ಹತ್ತರ ಕನ್ಸು ಮಾರಯ್ಯ. ಬೇಡ ಬೇಡ, ರಾಜ್ಕುಮಾರ್ ನನ್ನಿಂದ ಕಿತ್ಕೊಂಬಡಿನಲ್ಲಿ ಗೋಳಾಡ್ತಿದ್ದಿ. ಆ ಶ್ರದ್ಧಕ್ಕ ಮಾತ್ರ ಭುವನ್ ನನ್ನ ಗಂಡ, ನನ್ನ ಸ್ವತ್ತಂದಳಿ ನಂಗೆ ಸಮಾಜ ಜೋರ್ ಮಾಡಿ ಕರ್ಕೊಂಡ ಗೊತ್ತಿತ್ತ. ನಾ ಎಷ್ಟು ತಡಕ್ ಪ್ರಯತ್ನ ಪಟ್ಟಿ ಗೊತ್ತಿತ್ತ. ಕಡೆಗೂ ನನ್ನ ರಾಜ್ಕುಮಾರ ಹಾರ ಬದಲಾಯಿಸ್ಕೊಂಡ ತಾಳಿ ಕಟ್ಟಿಯೇ ಬಿಟ್ಟ. ಶ್ರದ್ಧಕ್ಕನ್ ಕೊರಳಿಗೆ. ಈ ಎರಡು ಕನ್ಸಲ್ಲಿ ಯಾವ ಕನ್ಸು ನಿಜ ಆದರೂ ನಷ್ಟ ಆಪದು ನನಗೆ. ಎಂತಕ್ಕೋ ನನ್ನ ಕನ್ಸು ನಿಜ ಆತೇನೋ ಹೆದರಿಕೆ ಆತಿತ್ತು ಮಾರಯ್ಯ. ಅವರಿಬ್ರೆಲ್ಲರೂ ಮದುವೆ ಆಗಿದ್ರೆ ನಷ್ಟ ನಮ್ಮಿಬ್ರಿಗೆ ಅಲ್ದ. ಎಂತ ಮಾಡೋದು? ಎಂತಕ್ಕೋ ನನ್ನ ಮನ್ಸಿಗೆ ಅನ್ಸ್ತಿತ್ತಪ್ಪ. ಎಂತ ಮಾಡೋದು ಅಂತ ಗೊತ್ತಿಲ್ಲ. ಕುಸ ಹಿಂಗೆ ಮಾಡಿದ್ರೆ ಹೆಂಗೆ? ಎಂತ ಗೊತ್ತಿತ್ತಾ, ನಾವು ಬೆಳಿಗ್ಗೆ ಎದ್ದಾಗ ಎಡಮಗ್ಲಾಗ ಎತ್ತಿತ್ತು ಅಂತ ಅನಿಸ್ತಾ. ಈಗ ಮತ್ತೆ ಮಲ್ಕೊಂಡು ಬಲ್ಮಗ್ಲಾಗ ಎದ್ರೆ ಎಲ್ಲ ಸಮ ಆಯ್ತು. ಹೆಂಗೆ? 2 ಲೋಟ ಕಾಪಿ ತಗಬ್ಬ, ಕುಡ್ಕೊಂಡು ಮಲ್ಕೊಳ್ವ. ಸರಿ ಸರಿ. ಭೂವಿ, ಶಂಕರಣ್ಣನ ಹತ್ರ ನೀನು ಭುವನ್ ಬಗ್ಗೆ ಚೆನ್ನಾಗಿ ಹುಳ ಬಿಟ್ಟಿದ್ಯಾ ತಾನೆ? ಒಂದು ಕೆಲಸ ಮಾಡು, ಇಮಿಡಿಯೇಟಾಗಿ ಹೋಗಿ ಮನೇಲಿ ಮದುವೆ ಪ್ರಸ್ತಾಪ ಮಾಡು. ಶ್ರದ್ಧಾನ ಈಗಲೇ ಮದುವೆ ಆಗಬೇಕು ಅಂತ ಪಟ್ಟಿ ಹಿಡಿ. ಒಂದ್ಸತಿ ನೀನು ಶ್ರದ್ಧಾನ ಮದುವೆ ಆಗು, ಆಮೇಲೆ ನೋಡು ಆಟ ಹೇಗಿರುತ್ತೆ ಅಂತ.